ಆಚಾರ್ಯಜಿ, ಚಾಪ್ಟರ್ ನಂಬರ್ 140ರಲ್ಲಿ ಒಂದು ಕೋಟ್ ಇದೆ. ಯಾವ ಸಂಬಂಧದಿಂದ ನಿಮ್ಮ ಉನ್ನತೀಕರಣವಾಗುತ್ತೋ ಅದು ಮಾತ್ರ ಶ್ರೇಷ್ಠ ಸಂಬಂಧ ಅಂತಿದೆ. ನನ್ನ ಪ್ರಶ್ನೆ ಏನೆಂದರೆ, ಈ ಸಂಬಂಧ ನಮಗೆ ಉನ್ನತೀಕರಿಸುತ್ತಿದೆಯೇ ಅಥವಾ ಇಲ್ವಾ ಅಂತ ಹೇಗೆ ತಿಳಿದುಕೊಳ್ಳೋದು? ಅದಕ್ಕಾಗಿ ಮೊದಲು ನಾನು ಎಷ್ಟು ನೀರಿನಲ್ಲಿ ಇದ್ದೀನಿ ಅಂತ ಗೊತ್ತಿರಬೇಕು. ಈ ಪ್ರಶ್ನೆ ಹೇಗಿದೆ ಅಂದರೆ, ಯಾರ ಕೈಯನ್ನ ನಾನು ಹಿಡಿದಿದ್ನೋ ಅದು ನನಗೆ ಒಳ್ಳೆಯದು ಆಗುತ್ತೋ ಇಲ್ವೋ ಅಂತ ಹೇಗೆ ತಿಳಿದುಕೊಳ್ಳೋದು ಅಂತ ಕೇಳಿದ ಹಾಗಿದೆ. ಇದಕ್ಕಾಗಿ ಮೊದಲು ನೀವು ಎಷ್ಟು ನೀರಿನಲ್ಲಿ ಮುಳುಗಿದ್ರಿ ಮತ್ತು ಈಗ ಎಷ್ಟು ನೆಲದ ಮೇಲೆ ಇದ್ದೀರಿ ಅಂತ ಗೊತ್ತಿರಬೇಕು. ಒಂದು ವೇಳೆ ಯಾರಿಗಾದ್ರೂ ತಾನು ನೀರಿನಲ್ಲಿ ಮುಳುಗುತ್ತಿದ್ದೀನಿ ಅಂತ ಗೊತ್ತಿಲ್ಲ ಅಂದ್ರೆ, ಯಾರು ಅವನನ್ನ ಎಳೆದು ಹೊರಗೆ ತೆಗೆದಿರೋ ಆ ಕೈಗೆ ಕೃತಜ್ಞನು ಹೇಗೆ ಆಗ್ತಾನೆ? ಹಾಗಾಗಿ ಆತ್ಮಜ್ಞಾನ ಮೊದಲು ಬರುತ್ತಲ್ವಾ? ಇಲ್ಲ ಅಂದ್ರೆ ನಿಮಗೆ ತುಂಬಾ ಒಳ್ಳೆಯ ಸಂಬಂಧ ಸಿಕ್ಕಿದ್ರು ನೀವು ಅದನ್ನ ನಿರಾಕರಿಸಿ ಬಿಡ್ತೀರಾ? ಯಾರಿಗೆ ತಾನು ಮುಳುಗುತ್ತಾ ಇದ್ದೀನಿ ಅಂತ ಗೊತ್ತೇ ಇಲ್ಲವೋ? ಸಂಪೂರ್ಣ ಇಲ್ಲಿಯವರೆಗೆ ನೀರು ಬಂದಿತ್ತು, ಇಲ್ಲಿಯವರೆಗೆ, ಮತ್ತು ಆಮೇಲೆ ಒಂದು ಸಂಬಂಧವಾಯಿತು ಮತ್ತು ಆ ಸಂಬಂಧ ಅವನನ್ನ ಹೊರಗೆ ತೆಗೆಯಿತು. ಈತನಿಗೆ ಎಂದಿಗೂ ಗೊತ್ತಾಗೋದಿಲ್ಲ ಅಂದ್ರೆ ಈ ಸಂಬಂಧ ನನಗೆ ಒಳ್ಳೆಯದೇ ಆಗಿತ್ತು ಅಂತ. ಯಾಕೆ ಗೊತ್ತಾಗೋದಿಲ್ಲ? ಯಾಕಂದ್ರೆ ಮೊದಲಿಗೆ ಇವನಿಗೆ ಎಷ್ಟು ನೀರಿನಲ್ಲಿ ಇದ್ದೀನಿ ಅಂತ ಗೊತ್ತೇ ಇರಲಿಲ್ಲ. ಆತ್ಮಜ್ಞಾನ ಮತ್ತೇನೂ ಅಲ್ಲ, ಇದನ್ನೇ ತಿಳಿಯೋದೇ ಆತ್ಮಜ್ಞಾನ. ಅಂದ್ರೆ ನಾವು ಎಷ್ಟು ನೀರಿನಲ್ಲಿ ಇದ್ದೀವಿ ಅಂತ ತಿಳಿದುಕೊಳ್ಳಿ. ಇದನ್ನೇ ಆತ್ಮಜ್ಞಾನ ಅಂತ ಕರೀತಾರೆ. ಮತ್ತು ಯಾರಿಗೆ ಇದು ಗೊತ್ತಿರುತ್ತೋ ಅವನು ಯಾರ ಕೈಯನ್ನ ಹಿಡಿಯಬೇಕು ಮತ್ತು ಯಾರ ಕೈಯನ್ನ ಹಿಡಿಯಬಾರದು ಅಂತ ತಾನಾಗಿಯೇ ತಿಳಿದುಕೊಳ್ಳುತ್ತಾನೆ.